ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಗೈಸ್. ಇವತ್ತಿನ ರೆಸಿಪಿ ಏನು ಗೊತ್ತಾ? ಸೂಪರ್ ಟೇಸ್ಟಿ ಹಾಗೆ ಬೇಗ ಆಗುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ರೇಕ್ಫಾಸ್ಟ್ಗೆ ಅಲ್ಲ, ನೀವು ಈವ್ನಿಂಗ್ ಸ್ನ್ಯಾಕ್ ಕೂಡ ತೊಗೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಏನಪ್ಪ ರೆಸಿಪಿ ನೇಮ್ ಅಂದರೆ, ಸೊ ಇವತ್ತಿನ ರೆಸಿಪಿ ಸ್ಪೆಷಲ್ ಏನು ಗೊತ್ತಾ? ಪಾವ್ ಭಾಜಿ ಬ್ರೆಡ್ ಪಿಜ್ಜಾ. ಹೇಗಿದೆ ಅಲ್ಲ, ನೇಮೇ ಒಂಥರ ಇದೆ ಅಲ್ವಾ? ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಏನಿಲ್ಲ ಅಂದರೂ ನೀವು 2 ಪ್ಯಾಕೆಟ್ ಬ್ರೆಡ್ ಪ್ಯಾಕೆಟ್ ತೊಗೊಂಡ್ರೆ ಸಾಕು. ಪಾವ್ ಭಾಜಿ ಬ್ರೆಡ್ಡು ನೀವು ಆರಾಮಾಗಿ ಒಂದು 6-7 ಪೀಪಲ್ ತಿನ್ಬೋದು. ಇದು 3 ಪೀಪಲ್ಗೆ ಮಾಡ್ತಾ ಇರೋದು. ಸೊ ಇದು ಬ್ರೆಡ್ ಕವರ್ ಇರುತ್ತಲ್ವ, ಸೊ ಇದು 3 ಬನ್ ಸೈಜು ಆ ಥರ ಇರುತ್ತೆ ಪಾವ್ ಭಾಜಿ ಬ್ರೆಡ್ಡು. ಸೊ ನಾನಿಲ್ಲಿ ಅದು 1 ಪ್ಯಾಕೆಟ್ ತೊಗೊಂಡಿದ್ದೆ. ಸೊ ನಾನು ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಪಿಜ್ಜಾ ಸಾಸ್ ಅಂತ ಬರುತ್ತೆ, ಸೊ ಪಿಜ್ಜಾ ಸಾಸ್ನ ಹಾಕ್ಕೊಂಡು ನೀಟಾಗಿ ನಾವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೀವು ಈ ಪ್ಲೇಸಲ್ಲಿ ಪಿಜ್ಜಾ ಸಾಸ್ ಬದಲು ಟೊಮೆಟೊ ಕೆಚಪ್ ಕೂಡ ಹಾಕ್ಕೋಬೋದು. ಬಟ್ ಪಿಜ್ಜಾ ಸಾಸ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಅದು ಕೂಡ ಹಾಕ್ಕೋಬೋದು. ದೆನ್ ನಾನಿಲ್ಲಿ ಗ್ರೇಟೆಡ್ ಚೀಸ್ ಅಂತ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ಗ್ರೇಟೆಡ್ ಚೀಸ್ ಸಿಕ್ಕಿಲ್ಲ ಅಂದರೆ ನೀವು ಮನೇಲಿ ಸಿಗುವಂತಹ ಚೀಸ್ನೇ ಬಳಸ್ಕೊಂಡು ಅದನ್ನು ಗ್ರೇಟ್ ಮಾಡಿಬಿಟ್ಟು ಈ ಬ್ರೆಡ್ ಮೇಲೆ ಹಾಕ್ಕೊಂಡ್ರೆ ನಡೆಯುತ್ತೆ. ಬಟ್ ಗ್ರೇಟೆಡ್ ಚೀಸೇ ಸಿಕ್ಕುತ್ತೆ, ನೀವು ಅದು ಕೂಡ ತೊಗೋಬೋದು. ಇಲ್ಲಾಂದರೆ ಮನೇಲಿ ಸಿಗುವಂಥ ಚೀಸ್ನೇ ತೊಗೊಂಡು ತುರಿದ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಚೀಸು ನಿಮಗೆ ಚಾಯ್ಸು, ನಿಮಗೆ ಎಷ್ಟು ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಎಷ್ಟು ಚೀಸ್ ತಿಂತೀರಾ ಅನ್ನೋದು ನಿಮ್ಮ ಚಾಯ್ಸು, ಹಾಕ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮಿಕ್ಸೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ ಇದು ಮಿಕ್ಸೆಡ್ ಅಂತ ಯಾಕೆ ಹೇಳಿದ್ನಲ್ಲಪ್ಪ ಅಂತ, ಇದು ನಾನೇ ತಯಾರು ಮಾಡಿರೋ ಚಿಲ್ಲಿ ಫ್ಲೇಕ್ಸು. ತುಂಬ ಥರ ಚಿಲ್ಲಿ ಫ್ಲೇಕ್ಸ್ಗಳನ್ನ ತಯಾರು ಮಾಡಿ ನಾನು ಮನೆಯಲ್ಲೇ ರೆಡಿಮೇಡ್ ಹೋಮ್ಮೇಡ್ ಮಾಡಿ ಬಾಟ್ಲಲ್ಲಿ ಫಿಲ್ ಮಾಡಿದ್ದೀನಿ. ನೀವು ಈ ಪ್ಲೇಸಲ್ಲಿ ಬರೀ ಚಿಲ್ಲಿನ ಫ್ಲೆಕ್ಸೇ ಸಿಕ್ಕುತ್ತಲ್ವ, ಅದೇ ಕೂಡ ನೀವು ಹಾಕ್ಕೋಬೋದು. ಇಲ್ಲಾಂದರೆ ಮನೇಲಿ ಡ್ರೈ ಚಿಲ್ಲಿ ಇರುತ್ತಲ್ವ, ಅದು ಮಿಕ್ಸಿಗೆ ತರಿಯಾಗಿ ರುಬ್ಬಿಬಿಟ್ಟು ನೀವು ಈ ಪೌಡರ್ನ ಹಾಕ್ಕೋಬೋದು. ಆಮೇಲೆ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಬ್ರೆಡ್ ಮೇಲೆ ಹಾಕ್ಕೊಂಡೆ. ನಂತರ 1 ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಬ್ರೆಡ್ ಮೇಲೆ ಹಾಕ್ಕೊಂಡೆ. ನಂತರ ನಾನಿಲ್ಲಿ ರೆಡಿಮೇಡ್ ಕಾರ್ನ್ ಸಿಕ್ಕುತ್ತೆ, ನಾನು ಅದನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ ಪ್ಯಾಕೆಟಲ್ಲಿ. ಅದು ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಬಳಿ ನೀವು ಕಾರ್ನ್ ಸಿಕ್ಕುತ್ತಲ್ವ, ಸ್ವೀಟ್ ಕಾರ್ನು, ಅದನ್ನೇ ನೀವು ಹಾಕೋಲ್ಲ, ಅದು ಸ್ವೀಟ್ ಕಾರ್ನೇ. ಸೊ ನಾನು ರೆಡಿಮೇಡ್ ತೊಗೊಂಡಿದ್ದೀನಿ ಅಷ್ಟೇ. ನೋಡಿ, ನಾನು ಇದನ್ನೇ ತೊಗೊಂಡಿರೋದು. ಆಮೇಲೆ ಇವಾಗ ಇದು ಸ್ಲೈಸಸ್ ಚೀಸ್ ಅಂತ ಸಿಕ್ಕುತ್ತೆ ನಿಮಗೆ ಈ ಸೂಪರ್ ಮಾರ್ಕೆಟಲ್ಲಿ, ಡಿ ಮಾರ್ಟಲ್ಲಿ ಈ ರೀತಿ ಎಲ್ಲ ಸಿಕ್ಕುತ್ತೆ. ನೀವು ಅದನ್ನು ತೊಗೊಂಡು ಹಾಕ್ಕೊಳ್ಳಿ, ಮಿಸ್ ಮಾಡ್ದಿರಾ ಅದನ್ನು ಹಾಕ್ಕೊಳ್ಳಿ, ಸ್ಲೈಸಸ್ ಚೀಸು. ಸೊ ಇದೊಂಥರ ಹಪ್ಪಳ ಥರ ಬಾಕ್ಸ್ ಆಗಿ ಆ ಥರ ಎಲ್ಲ ಸಿಕ್ಕುತ್ತೆ ನಿಮಗೆ. ಇದು ಸ್ಲೈಸಸ್ ಚೀಸೇ, ಬಟ್ ಇದನ್ನು ತೊಗೊಂಡಿದ್ದೀನಿ ನಾನು. ಇದು ಬ್ರೆಡ್ ಮೇಲೆ ನಿಮಗೆ ಇದರಲ್ಲೇ ನಿಮಗೆ ಚೀಸ್ ಅನ್ನೋದು ತುಂಬ ಚೆನ್ನಾಗಿ ಟೇಸ್ಟ್ ಅನ್ನೋದು ಕೊಡುತ್ತೆ. ನಾವು ಗ್ರೇಟೆಡ್ ಚೀಸ್ ಹಾಕಿದ್ರಲ್ವ, ಅದು ಕ್ರೀಮಿಯಾಗಿ ನಮಗೆ ಬೇಕಾಗುತ್ತಲ್ವ, ಸೊ ಆವಾಗ ಅದು ಕ್ರೀಮಿಯಾಗಿ ಬರುತ್ತೆ. ಇದು ಮೇಲೆಲ್ಲ ಒಂಥರ ತಿಂದರೆ ಈ ಪಿಜ್ಜಾ ಎಲ್ಲ ಹೇಳಿ ನಾರ್ ಥರ ಹಿಂಗೆ ಬರುತ್ತಲ್ವ, ಸೊ ಆ ರೀತಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ. ಹೆಲ್ತಿಯಾಗಿ ಮಾಡ್ಕೊಳೋದಕ್ಕಿಂತ ಅದಕ್ಕಿಂತ ಬೇಕಾ ನಮಗೆ. ಸೊ ನಾನು ಈ ರೀತಿ ಹಾಕ್ಕೊಂಡು ನಂತರ ನಾನು ಬ್ರೆಡ್ನ ಕ್ಲೋಸ್ ಮಾಡಿ ಬಟರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಬ್ರೆಡ್ ಮೇಲೆ ಅಪ್ಲೈ ಮಾಡಿಬಿಟ್ಟು ಬೇಕ್ ಮಾಡಬೇಕು. ಇವಾಗ ಸೊ ನೀಟಾಗಿ ಅಪ್ಲೈ, ಇದು ಓವನಲ್ಲಿ ಸ್ಟ್ಯಾಂಡ್ ಬರುತ್ತಲ್ವ, ಸೊ ಅದನ್ನ ಮೇಲೆ ಇಟ್ಬಿಟ್ಟು ನಾನು ಮಾಡ್ತಾ ಇರೋದು. ಸೊ ಇನ್ನು ನಾನು ಓವನ್ಗೆ ಇಡ್ತಾಯಿದ್ದೀನಿ. ನಾನೇನಿಲ್ಲ ಅಂದ್ರೂ 10 to 15 ಮಿನಿಟ್ಸ್ ನಾನು ಬೇಕ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನೀವು ನೋಡ್ತಾ ಇರಬೇಕು, ಅದಕ್ಕಿಂತ ಬೇಗನೂ ಆಗ್ಬೋದು ಒಂದೊಂದು ಓವನಲ್ಲಿ. ಕೆಲವೊಂದು ಬೇಗನೂ ಆಗುತ್ತೆ, ಕೆಲವೊಂದು ಓವನಲ್ಲಿ ಲೇಟಾಗಿ ಆಗುತ್ತೆ. ನೀವು ನೋಡ್ತಾ ಇರಿ, ಆ ಓವನ್ ನೋಡ್ತಾ ಇರಬೇಕು. ನೀವು ಕ್ರೀಮ್ ಅದಕ್ಕೆ ಚೀಸ್ ಅದು ಕರಗಿ ಕೆಳಗಡೆ ಬೀಳ್ತಿದೆ ಅಂತ ಅದು ರೆಡಿಯಾಗಿದೆ ಅಂತಲೇ ಅರ್ಥ. ಸೊ ನನಗೆಲ್ಲ ಆಯಿತು. ಬಟ್ ಟೇಸ್ಟ್ ಒಂದ್ಸರಿ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ.